ಹಾಯ್ ನಮಸ್ಕಾರ ಸ್ನೇಹಿತರೆ, ನಾನೇ ಹೋಗಿದ್ದೀನಿ ಹೊಸಕೆರಹಳ್ಳಿಯಲ್ಲಿ. ನೀವು ನನ್ನ ಹಿಂದೆ ನೋಡ್ತಾ ಇರ್ಬೋದು ಈ ಅಪಾರ್ಟ್ಮೆಂಟನ್ನು. ಈ ಅಪಾರ್ಟ್ಮೆಂಟ್ ಬಗ್ಗೆ ವಿಡಿಯೋ ಮಾಡೋದಕ್ಕೋಸ್ಕರನೇ ನಾನು ಇವತ್ತು ಈ ಏರಿಯಾಕ್ಕೆ ಬಂದಿದ್ದೀನಿ. ಬೆಂಗಳೂರಲ್ಲಿ ಸಾಕಷ್ಟು ಅಪಾರ್ಟ್ಮೆಂಟ್ಗಳು ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಅದರಲ್ಲಿ ಇದು ಕೂಡ ಒಂದು ಅಂತ ನಾನು ಹೇಳ್ತೀನಿ. ನಮ್ಮ ಸೌತ್ ಬೆಂಗಳೂರಿಯನ್ಸ್ಗೆ ಚಿರಪರಿಚಿತವಾದಂತಹ ಅಪಾರ್ಟ್ಮೆಂಟ್ ಇದು. ನೀವು ಗೊರಗುಂಟೆಪಾಳ್ಯದಿಂದ ನಾಗರಬಾವಿ ರಸ್ತೆ ಕಡೆ ಬರಬೇಕಾದ್ರೆ ಅಥವಾ ನಾಯಂಡಹಳ್ಳಿ ಟು ಮೈಸೂರಿಗೆ ಹೋಗಬೇಕಾದ್ರೆ ಈ ಅಪಾರ್ಟ್ಮೆಂಟು ತುಂಬ ಅಟ್ರಾಕ್ಟಿವ್ ಆಗಿ ಕಾಣುತ್ತೆ. ಇದು ಒಂದು 14 ಎಕರೆ ವಿಸ್ತೀರ್ಣದಲ್ಲಿದೆ ಅಂತ ಹೇಳ್ತಾರೆ. ಈ ಅಪಾರ್ಟ್ಮೆಂಟ ಹೆಸರು ದಿ ಪ್ರೊಮೌಂಟ್ ಟಾಟಾ ಹೌಸ್ ಅಂತ. ಇದು ಲೊಕೇಟ್ ಆಗಿರೋದು ಇಟ್ಮಡೂರು ರಸ್ತೆ, ಹೊಸಕೆರಹಳ್ಳಿ, ಬನಶಂಕರಿ 3ನೇ ಹಂತಕ್ಕೆ ಬರುತ್ತೆ. ಈ ಅಪಾರ್ಟ್ಮೆಂಟಲ್ಲಿ ಸಾಕಷ್ಟು ಕಲಾವಿದರಾಗಿರ್ಬೋದು, ಸಿಂಗರ್ಸ್ ಆಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು ವಾಸ ಮಾಡ್ತಾಯಿದ್ದಾರೆ. ಇದೊಂದು ಲಕ್ಸುರಿ ಅಪಾರ್ಟ್ಮೆಂಟ್ ಆಗಿರುತ್ತೆ. ಒಂದು 5 ಸ್ಟಾರ್ ಹೋಟೆಲ್ ತರ ಕಾಣೋ ಬೆಟ್ಟದ ಮೇಲಿರೋ ಈ 4 ಟವರ್ ಅನ್ನ ನೋಡೋದಕ್ಕೆ 2 ಕಣ್ಣು ಸಾಲದು ಅಂತ ಹೇಳ್ಬೋದು. ಈ ಅಪಾರ್ಟ್ಮೆಂಟ್ ಅಲ್ಲಿ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು, ಪ್ರದೀಪ್ ಈಶ್ವರ್ ಅವರು, ವಿಜಯ್ ಪ್ರಕಾಶ್ ಅವರು ವಾಸ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಇನ್ನು ಈ ಅಪಾರ್ಟ್ಮೆಂಟ್ ಅಲ್ಲಿ ಕ್ಲಬ್ ಹೌಸ್, ಸ್ವಿಮ್ಮಿಂಗ್ ಪೂಲು, ಜಿಮ್, ಟೆನ್ನಿಸ್ ಹಾಗೂ ಬ್ಯಾಸ್ಕೆಟ್ ಬಾಲ್ ಕೋರ್ಟ್ಗಳ ಜೊತೆಗೆ ಸುಂದರ ಉದ್ಯಾನವನವನ್ನು ಈ ಅಪಾರ್ಟ್ಮೆಂಟ್ ಹೊಂದಿದೆ. 360 ಡಿಗ್ರಿಯಲ್ಲೂ ನೋಡೋದಕ್ಕೆ ಚೆನ್ನಾಗಿ ಕಾಣೋ ಈ ಅಪಾರ್ಟ್ಮೆಂಟ್ ಈ ಏರಿಯಾದಲ್ಲೇ ಆಕರ್ಷಣೆಯ ಕೇಂದ್ರ ಬಿಂದು ಅಂತ ಹೇಳ್ಬೋದು. ನೀವು ಈ ಅಪಾರ್ಟ್ಮೆಂಟ್ ಪಕ್ಕದಲ್ಲೇ ಅಂದ್ರೆ ಅದರ ಸಾಲಿನಲ್ಲೇ ಹನುಮಗಿರಿ ಬೆಟ್ಟನು ನೋಡಬಹುದು. ಒಂದು ಪ್ರಶಾಂತವಾದಂತಹ ವಾತಾವರಣ ಈ ಬೆಟ್ಟದ ಹತ್ರ ಸಿಗುತ್ತೆ ನಮ್ಗೆ. ಈ ಏರಿಯಾದಲ್ಲಿರೋರು ಅಂದ್ರೆ ಸಪ್ತಗಿರಿ ಲೇಔಟ್ ಇದರ ಪಕ್ಕದಲ್ಲಿ ಬರುತ್ತೆ. ಇಲ್ಲಿರೋ ಜನರು ಪ್ರತಿ ದಿವಸ ಇಲ್ಲಿಗೆ ವಾಕಿಂಗ್ ಬರ್ತಾರಂತೆ. ಈ ಜಾಗ ಅಂತೂ ಫೋಟೋಶೂಟ್ಗೆ, ರೀಲ್ಸ್ ಮಾಡೋದಕ್ಕೆ ಒಂದೊಳ್ಳೆ ಜಾಗ ಇದು. ಈ ಬೆಟ್ಟದ ಮೇಲೆ ರಾಜರಾಜೇಶ್ವರಿ ನಗರ, ಉತ್ತರಹಳ್ಳಿ, ಕೆಂಗೇರಿ ಈ ತರ ಸುಮಾರು ಏರಿಯಾಗಳು ನಮ್ಮ ಕಣ್ಣಿಗೆ ಕಾಣುತ್ತೆ. ಬೆಂಗಳೂರಲ್ಲಿ ಯಾವ ಕಡೆ ಹೋದ್ರೂ ಟ್ರಾಫಿಕ್ ಜಾಮ್ ಜಾಸ್ತಿ ಇರುತ್ತೆ. ಟ್ರಾಫಿಕ್ ಜಾಮ್ಗಳನ್ನ ಇಷ್ಟಪಡದೇ ಇರೋರು ಈ ತರ ಜಾಗಗಳನ್ನ ತುಂಬಾ ಇಷ್ಟಪಡ್ತಾರೆ. ನನಗೂ ಅಷ್ಟೇ ಈ ತರ ಪ್ರಶಾಂತವಾಗಿರೋ ಜಾಗ ಅಂದ್ರೆ ತುಂಬಾ ಇಷ್ಟ. ಮಾಂಡವ್ಯ ಋಷಿಮುನಿಗಳು ಲೋಕ ಕಲ್ಯಾಣಕ್ಕಾಗಿ ತಪಸ್ಸು ಮಾಡಿದಂತಹ ಜಾಗ ಇದು ಅಂತ ಕರೆಯಲಾಗುತ್ತೆ. ಅದ್ರ ಜೊತೆಗೆ ರಾಮಾಯಣದಲ್ಲಿ ಹನುಮಂತ ಶ್ರೀರಾಮನಿಗೋಸ್ಕರ ಸಂಜೀವಿನಿ ಪರ್ವತ ತರಬೇಕಾದಾಗ ಪರ್ವತದ ಒಂದು ಭಾಗ ಅಂದ್ರೆ ಪರ್ವತದ ಒಂದು ಪೀಸು ಇಲ್ಲಿ ಬಿದ್ದು ಉದ್ಭವವಾದ ಬೆಟ್ಟ ಈ ಹನುಮಗಿರಿ ಬೆಟ್ಟ. ಈ ಜಾಗದಲ್ಲಿ ಅರ್ಕೇಶ್ವರ ದೇವಾಲಯ, ಹನುಮಂತನ ದೇವಾಲಯವನ್ನ ನಾವು ನೋಡಬಹುದು. ಈ ದೇವಾಲಯ ಪ್ರತಿ ದಿವಸ ಬೆಳಿಗ್ಗೆ 7 ಗಂಟೆಯಿಂದ 9 ಗಂಟೆ, ಸಾಯಂಕಾಲ 5 ಗಂಟೆಯಿಂದ 6 ಗಂಟೆ ತನಕ ಮಾತ್ರ ಓಪನ್ ಇರುತ್ತೆ. ಒಂದ್ಸರಿ ಬಂದು ನೋಡಿ, ತುಂಬಾ ಚೆನ್ನಾಗಿದೆ. ಅಷ್ಟಕ್ಕೂ ನಾನು ಈ ಅಪಾರ್ಟ್ಮೆಂಟ್ ಅನ್ನ ಯಾಕೆ ವಿಡಿಯೋ ಮಾಡಿದೆ ಅನ್ನೋದನ್ನ ಹೇಳೋದಾದ್ರೆ, ನಾನು ಫಸ್ಟ್ ಟೈಮ್ ಬೆಂಗಳೂರಿಗೆ ಬಂದಾಗ ನಮ್ ಜೊತೆ ಕೆಲಸ ಮಾಡೋರು ಒಬ್ರು ರಘುರಾಮ್ ರೆಡ್ಡಿ ಸರ್ ಅಂತ ಇದ್ರು. ಅವರು ಈ ಅಪಾರ್ಟ್ಮೆಂಟ್ ಅನ್ನ ಅಮಿತಾಬ್ ಬಚ್ಚನ್ ಅವ್ರದ್ದು ಅಂತ ನನಗೆ ಹೇಳ್ಕೊಟ್ಬಿಟ್ಟಿದ್ರು. ನಾನು ಒಂದು ಸುಮಾರು ವರ್ಷ ತನಕ ಅಮಿತಾಬ್ ಬಚ್ಚನ್ ಅವ್ರದ್ದೇ ಇರ್ಬೋದು ಅಂತ ಅನ್ಕೊಂಡಿದ್ದೆ. ಆಮೇಲೆ ಗೊತ್ತಾಯ್ತು ಅದು ಸುಳ್ಳು ಅಂತ. ಆದ್ರೆ ಸೆಕೆಂಡ್ ಲಾಕ್ ಡೌನ್ ಅಲ್ಲಿ ಅವರು ಡೆತ್ ಆಗ್ಬಿಟ್ರು. ಆದ್ರೆ ಈ ಅಪಾರ್ಟ್ಮೆಂಟ್ ಅನ್ನ ನಾನು ಯಾವಾಗ ನೋಡ್ತೀನಿ, ಬರೀ ಅವರು ನೆನಪಾಗ್ಬಿಡ್ತಾರೆ ನನ್ಗೆ. ಯಾಕಂದ್ರೆ ಅವರು ಅಮಿತಾಬ್ ಬಚ್ಚನ್ ಅವ್ರದ್ದು ಇದು ಅಂತ ಹೇಳ್ಕೊಟ್ಬಿಟ್ಟಿರಲ್ಲ, ಅದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದೆ. ನಾನಂತೂ ಈ ಅಪಾರ್ಟ್ಮೆಂಟ್ ಒಳಗಡೆ ಹೋಗಿದ್ದೀನಿ, ಇಲ್ಲಿ ವಾಸ ಮಾಡೋರ್ ಜೊತೆ ಮಾತಾಡಿದ್ದೀನಿ. ನೋಡಿದ್ರಾ? ಇದೇ ರೀತಿ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ರಿ. ಈ ಅಪಾರ್ಟ್ಮೆಂಟ್ ಬಗ್ಗೆ ನಿಮ್ಗೆ ಎಷ್ಟು ಗೊತ್ತು ಅಷ್ಟನ್ನು ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.